ಮೇಡಮ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಸದನದಲ್ಲಿ ಅವ್ಯಾಚ್ಯ ಪದಗಳನ್ನು ಬಳಸಿದ್ದಾರೆ ಅನ್ನೋದು ಒಂದು ಆರೋಪ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮಹಿಳೆಯರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ನಾನು ಬಹಳ ವರ್ಷದಿಂದ, ಬಹಳ ಹತ್ತಿರದಿಂದ ನೋಡಿದ್ದೀನಿ. ಸಂಘಟನೆಯಿಂದ, ಹೋರಾಟದಿಂದ ಬಂದಿರುವಂತ ಒಂದು ಹೆಣ್ಮಗು ಅವರು. ಯಾರೇ ಆದ್ರೂ ಒಂದು ಎತ್ತರ ಸ್ಥಾನಕ್ಕೆ ಹೋದಾಗ ಒಂದು ಜನಪ್ರತಿನಿಧಿಯನ್ನ ಯಾವುದೇ ಒಂದು ರೀತಿ ಮಾತಾಡುವಂತ ಸಂದರ್ಭದಲ್ಲಿ ಬಹಳ ಜವಾಬ್ದಾರಿಯಿಂದ ಮಾತಾಡ್ಬೇಕಾಗತ್ತೆ. ಆಪಾದನೆ ಹಾಕೋಗೂ ಕೂಡ ಬಹಳ ಜವಾಬ್ದಾರಿಯಿಂದ ಆಪಾದನೆ ಮಾಡ್ಬೇಕಾಗತ್ತೆ. ನನ್ನ ಒಂದು ವೈಯಕ್ತಿಕ ಅನಿಸಿಕೆ, ಹೆಣ್ಮಕ್ಳು ಎಷ್ಟೇ ಎತ್ತರದ ಸ್ಥಾನಕ್ಕೆ ಬೆಳೆದು ನಿಂತರೂ ಕೂಡ ಅವರಿಗೆ ಬರೋಂತ ಎಲ್ಲಾ ಸಮಸ್ಯೆಗಳನ್ನ ಮೆಟ್ಟು ನಿಂತರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವ್ರನ್ನ ಮಾನಸಿಕವಾಗಿ ಕುಗ್ಸ್ಲಿಕ್ಕೋಸ್ಕರ ಇಂಥ ಪದಗಳನ್ನ ಬೆಳೆಸುವಂತದನ್ನ ನೋಡ್ತೀನಿ. ಬೇರೆ ರೀತಿ ಅವ್ರ ಕೈಯಲ್ಲಿ ಏನೂ ಸಾಧಿಸ್ಕೊಳಕ್ ಆಗಲ್ಲ ಅಂದಾಗ, ಏನೂ ಸಾಧನೆ ಮಾಡಕ್ ಆಗಲ್ಲ ಅಂತಂದಾಗ ಅವ್ರನ್ನ ಆ ರೀತಿಯ ಕೆಳಮಟ್ಟದ ಪದಗಳನ್ನ ಬೆಳೆಸುವಂತ ಸಂಸ್ಕಾರವನ್ನ ಬೆಳೆಸ್ಕೊಂಡಿದ್ದಾರೆ. ಪ್ರತಿ ಹಂತದಲ್ಲೂ ಜೈ ಭಾರತ್ ಮಾತಾ ಕಿ ಅಂತಾರೆ. ಕನ್ನಡ ನಾಡಿನಲ್ಲಿ ಮಾತಾಡಿದಾಗ ತಾಯಿ ಭುವನೇಶ್ವರಿಗೆ ಅಂತಾರೆ, ಭುವನೇಶ್ವರಿಗೆ ಜಯವಾಗ್ಲಿ ಅಂತಾರೆ. ಮಗುವನ್ನ, ಒಂದು ಅಕ್ಕ ತಂಗಿಯನ್ನ ಸಂಸ್ಕಾರವಾಗಿ ಮಾತಾಡುವಂತ ಲಕ್ಷಣ ಇಲ್ಲದೆ ಇರೋರು ಎಂತ ಜನಪ್ರತಿನಿಧಿ? ಜನ ಹೇಗೆ ಇವ್ರನ್ನ ಜನಪ್ರತಿನಿಧಿ ಅಂತ ಅಕ್ಸೆಪ್ಟ್ ಮಾಡ್ತಾರೆ? ಪ್ರತಿಯೊಂದು ಇವತ್ತು ನೀವು ಮಾಧ್ಯಮದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ತಾಯಿಯ ಹೊಟ್ಟೆಯೆಲ್ಲ ಹುಟ್ಟಿ ಆಚೆ ಬರ್ತೀರಾ. ಸಮಾಜದಲ್ಲಿ ಸಮಾಜ ಮುಖ್ಯವಾಗಿ ಕೆಲಸ ಮಾಡುವಂತ ಒಂದು ಹೆಣ್ಮಗುವನ್ನ, ಜನಗಳಿಗೋಸ್ಕರ ತನ್ನ ಜೀವನನ ತ್ಯಾಗ ಮಾಡುವಂತ ಒಂದು ಹೆಣ್ಮಗುನ ಸದನದಲ್ಲಿ ತನ್ನ ಸ್ವಾರ್ಥ ಇಲ್ಲದೆ ಯಾವ ವಿಚಾರಕ್ಕೆ ನೀವು ಮಾತಾಡಬಾರ್ದು ಅಂತ ಎದ್ದು ನಿಂತು, ಅಲ್ಲಿ ಬೇರೆ ಎಷ್ಟೋ ಜನ MLCs ಇರ್ತಾರೆ, ಅಪ್ಪರ್ ಹೌಸ್ ಅಲ್ಲಿ ಈ ವಿಚಾರ ಚರ್ಚೆ ಆಗಿರೋದು. ಬೇರೆ ಎಷ್ಟೋ ಜನ ವಿದ್ಯಾವಂತರು ಇರ್ತಾರೆ, ಇನ್ನು ಎಷ್ಟೋ ಜನ ಅಲ್ಲಿ MLCs ಇರ್ತಾರೆ, ಹಿರಿಯರು ಇರ್ತಾರೆ. ಆದ್ರೆ ಇವರು ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾರೆ. ರಾಷ್ಟ್ರೀಯ ನಾಯಕರನ್ನ ಮಾತಾಡುವಾಗ ನಿಮ್ಮ ಭಾಷೆ ಇತಿಮಿತಿಯಲ್ಲಿ ಇರ್ಲಿ ಅಂತ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅದು ತಾಯಿ ಹೃದಯ. ಆ ತಾಯಿ ಹೃದಯನ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಆರೋಪ ಮಾಡ್ಬೇಕು, ಯಾವ ರೀತಿ ಅವರು ಸಮರ್ಥನೆ ಮಾಡ್ಕೋಬೇಕು, ಅವರ ಆಪಾದನೆಯನ್ನ ಸಮರ್ಥನೆ ಮಾಡ್ಕೋಬೇಕೇ ಬಿಟ್ರೆ ಒಂದು ತಾಯಿಯನ್ನ ಅವಮಾನ ಮಾಡಿ ಆನಂದಿಸೋದ್ರಲ್ಲಿ ಏನೂ ಅವ್ರು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಕೂಡ ಮೆಟ್ಟಿ ನಿಲ್ತಾರೆ ಅವರು ಅಂತ ನಾನು ಅವ್ರ ಜೊತೆ ನಿಲ್ಲುವಂತ ಪ್ರಯತ್ನ ಮಾಡ್ತೀನಿ. ಅವ್ರ ಬೆನ್ನಲ್ಲಿ ನಿಲ್ತೀವಿ. ಅವರ ಸ್ವಾರ್ಥದಿಂದ ಯಾವುದೇ ಪದ ಬಳಕೆ ಅವರು ಮಾಡಿಲ್ಲ, ಸ್ವಾರ್ಥಕ್ಕೋಸ್ಕರ ಕೂಡ ಮಾಡಿಲ್ಲ. ತಪ್ಪು. ಒಂದು ಹೆಣ್ಣನ್ನ ನೀವು ಎಲ್ಲರ ಮುಂದೆ ಈ ರೀತಿ ಅವಮಾನ ಮಾಡೋದು ಫಸ್ಟ್ ತಪ್ಪು. ಒಂದು ತಾಯಿಯಾಗಿ ನಡ್ಕೊಂಡು ಸರ್ಕಾರದಲ್ಲಿ ಒಂದು ಭಾಗವಾಗಿರುವಂತ ಒಂದು ಹೆಣ್ಮಗು ಎಷ್ಟೇ ಸಮಸ್ಯೆಗಳು ಬಂದ್ರು ಈ ಜಾಗಕ್ಕೆ ಬರಬೇಕು ಅಂತಂದ್ರೆ ತನ್ನ ಜೀವನನ ತ್ಯಾಗ ಮಾಡಿರ್ತಾಳೆ, ಹೋರಾಟ ಮಾಡಿರ್ತಾಳೆ. ಅವಳ ಕೃಷಿ ಇರುತ್ತೆ, ಕಷ್ಟ ಇರುತ್ತೆ. ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಯಾರೇ ಆಗಿರ್ಲಿ, ಯಾರೇ ವ್ಯಕ್ತಿ ಆಗಿರ್ಲಿ, ಒಂದು ಹೆಣ್ಣನ್ನ ಸದನದಲ್ಲಿ ಅವಮಾನ ಮಾಡಿರುವಂತದ್ದು ಬಹಳ ತಪ್ಪು. ಸದನದಲ್ಲಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.